ದಯವಿಟ್ಟು ಯಾರೂ ವೀಡಿಯೋ ಓಡಿಸ್ಬೇಡಿ. ಒಂದು ನಿಮಿಷ ವೀಡಿಯೋ ನೋಡಿ, ಒಂದು ವೀಡಿಯೋ ಪ್ಲೇ ಮಾಡ್ತೀನಿ. ಆ ವಿಡಿಯೋ ನೋಡಿಬಿಟ್ಟು ಆಮೇಲೆ ಕೆಲವು ವಿಚಾರಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. पुनीत केरेहल्ली को भी गोपीगौड़ा को मारने जा रही। अब तुम्हें क्या बोले मुझे, गवर्नमेंट तुम्हारी है, तुम्हें क्या भी करो, एक्शन का है। एक्शन लेने के वास्ते गवर्नमेंट को करे तक हमें जपने का नहीं। तुम्हारे में जज्बा रहा तो निकलो, तुम ना बुला ले जाओ तो बुला ले आने की जवाबदारी मेरी, सिराज की डरे में। शांति को चोदो पुनीत केरेहल्ली की है, गोपीगौड़ा की है। चलो जी ಆ ವ್ಯಕ್ತಿ ಹೇಳ್ತಾನೆ, ಗೋಪಿಗೌಡ ಮತ್ತು ಪುನೀತ್ ಕೆರೆಹಳ್ಳಿನ ಹೊಡೆದಾಕೋಗಿ ಬರ್ತೀನಿ, ನಮ್ಮದೇ ಸರ್ಕಾರ ಇರೋದು, ನಾನು ಹೋದ್ರೆ ಒಳಗಡೆ ಬಿಡಿಸ್ಕೋಬಾ ಅಂತ. ಸರಿ ಆಯಿತು. ಯಾವ ವಿಚಾರವಾಗಿ ನೀವು ಹಿಂದೂ ಕಾರ್ಯಕರ್ತರುಗಳು, ಹಿಂದೂ ಹೋರಾಟಗಾರರನ್ನ ಹೊಡೆದಾಕಬೇಕು, ಇದು ಮಾಡಬೇಕು ಅಂತ ಧಮಕಿ ಆಗ್ತಾಯಿದ್ದೀರಾ? ಗೊತ್ತಾಯ್ತಾ ಇಲ್ಲ? ಇಷ್ಟೇ ವಿಚಾರ. ಸುಮ್ಮನೆ ಪುನೀತ್ ಕೆರೆಹಳ್ಳಿ ನಾನು ಫಾಲೋವರ್ ಆಗಿ ಇನ್ನೊಂದಾಗಿಲ್ಲ, ಅವರೊಬ್ಬ ಹೋರಾಟಗಾರ. ನಿಮ್ಮಲ್ಲಿ ಹೇಗೆ ಹೋರಾಟಗಾರ ಇರ್ತಾರೋ ನಮ್ಮಲ್ಲೂ ಹಂಗೆ ಹೋರಾಟಗಾರ ಇರ್ತಾರೆ. ಅದು ನಮ್ಮ ಧರ್ಮ, ನಮ್ಮ ಅಸ್ಮಿತಾ, ನಮ್ಮ ಹಿಂದುತ್ವ, ನಮ್ಮ ಭಾವನೆಗೆ ಯಾವತ್ತೂ ನೀವು ಧಕ್ಕೆ ಮಾಡ್ತೀರ, ನಾವು ಅವ್ರ ಧ್ವನಿ ಎತ್ತುತ್ತೀವಿ. ಆಮೇಲೆ ಈ ಪೊಲೀಸ್ ಇಲಾಖೆ ಹಿಂದೂಗಳ ಕೆಲಸ ಆಗಲಿ, ಯಾವುದಾದ್ರು ಒಂದು ಪೋಸ್ಟ್ ಆಗಲಿ, ವಿತಿನ್ 5 ನಿಮಿಷಕ್ಕೆ 10 ನಿಮಿಷಕ್ಕೆ ನಮಗೆ ಫೋನ್ ಮಾಡಿ ಡಿಲೀಟ್ ಮಾಡಿಸ್ತೀರಾ. ಆದರೆ ಇವರು ಏಕಾಏಕಿ ಧಮಕಿ ಆಗ್ತಾಯಿದ್ದಾರೆ, ನೀನು ಬಿಡಿಸ್ಕೊಬಾ, ನಾನು ಹೊಡೆದಾಕ್ತೀನಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ನೀವು ಯಾವ ಕ್ರಮ ತೊಗೊಳ್ತಾ ಇದ್ದೀರಾ? ದಯವಿಟ್ಟು ತಿಳಿಸ್ಬೇಕು. ಬರೀ ಭಾವಿಕತೆ ಬಾಯಲ್ಲಿ ಹೇಳೋದಲ್ಲ, ಮನಸಾರೆ ಇರಬೇಕು. ಕೆಲ ತಲೆಹಿಡ್ಕೊಂಡು ನಮ್ಮಲ್ಲೇ ಇರುವ ಹಿಂದೂಗಳು ಜ್ಯೂಸ್ ಕೊಟ್ಟು ಇನ್ನೊಂದು ಕೊಟ್ಟು ಮಾಡ್ತಿದ್ದಾರೆ. ಸರಿ, ಅದಕ್ಕೆ ಬೆಲೆ ಏನು ಸಿಕ್ತು? ಬೆಲೆ ಏನಿದೆ? ಎಲ್ಲಿದೆ ಬೆಲೆ? ಹಾಗಾದ್ರೆ ನಮ್ಮ ಮಾರಣ ಹೋಮ ಆಗಬೇಕಾ? ಹಿಂದೂ ಹೋರಾಟಗಾರರು ಮಾರಣ ಹೋಮ ಆಗಬೇಕಾ? ಹಾಗಾದ್ರೆ ನಾವೇನು ಮಾತಾಡಬಾರ್ದು, ಕೈ ಕಟ್ಟಿ ಕುತ್ಕೋಬೇಕು. ನೀವು ಹೇಳಿದ್ನ ಕೇಳಬೇಕು. ಸಂವಿಧಾನ ನಮ್ಮೊಬ್ಬರಿಗೆ ಇರೋದು. ಅನ್ಯ ಧರ್ಮಿಗಳಿಗೆ ಸಂವಿಧಾನಕ್ಕೆ ಬೆಲೆನೂ ಇಲ್ಲ, ಗೌರವನೂ ಕೊಡಲ್ಲ. ಅವರು ನಾವು ಗೌರವ ಕೊಡಬೇಕು. ಎತ್ತ ಹೋಗ್ತಿದೆ ಸಮಾಜ, ಎತ್ತ ಹೋಗ್ತಿದೆ. ಈ ಗಾಂಧೀಜಿ ತತ್ವ ನಮಗೆ ಮಾತ್ರನಾ ಒಂದು ಕೆನೆ ಕೊಡೋ ಇನ್ನೊಂದು ಕೆನೆ ಓಡಿಸ್ಕೋಬೇಕು ಅನ್ನೋದು? ಹೇಳೋರಿಲ್ಲ ಕೇಳೋರಿಲ್ಲ ಅಂದರೆ ನೀವು ಹೆಂಗೆ ಬೇಕಾದ್ರೂ ಆಡ್ಬೋದಾ? ಕುಣಿಗಳನ್ನ ಕೆಲವು ಮುಸಲ್ಮಾನರು ದಯವಿಟ್ಟು ಹೇಳ್ತಾ ಇದ್ದೀನಿ, ಇದು ಎಚ್ಚರಿಕೆ ಯಾರು ಅಂದ್ಕೊಳ್ಳಿ, ಇಲ್ಲ ಮನವೇ ಯಾರು ಅಂದ್ಕೊಳ್ಳಿ, ಅದು ನಿಮಗೆ ಬಿಟ್ಟಿರೋದು. ಇದನ್ನು ಒಂದು ಗೌರವದಿಂದ ಹೇಳ್ತಾ ಇದ್ದೀವಿ. ಎಷ್ಟರಲ್ಲಿರಬೇಕು ಅಷ್ಟರಲ್ಲಿದ್ದರೆ ತುಂಬ ಒಳ್ಳೆಯದು. ಅತಿರೇಕ ಆದರೆ ಮುಂದಿನ ಪರಿಣಾಮನೂ ಬೇರೆ ಥರ ಇರ್ತಾಯಿದೆ. ಕಾನೂನು ಹೋರಾಟಗಳು ಆಯ್ತವೆ. ಮೊದಲು ನಾವು ಸಂವಿಧಾನಕ್ಕೆ ಬೆಲೆ ಕೊಡಬೇಕು, ಕಾನೂನು ಹೋರಾಟ ಮಾಡ್ತೀವಿ. ಅದಾದಮೇಲೆ ಏನಾಯ್ತದೆ, ಅವನಿಚ್ಛೆ. ನಾವು ಎದುರು ಕುಂತ್ಕೊಳ್ಳೋರಲ್ಲ. ಶಾಂತಿಯಿಂದ ಇದ್ದರೆ ರಾಮ, ಇಲ್ಲ ಅಂದರೆ ಗದೆ ಎತ್ತುತ್ತಾ ಇರ್ತೀವಿ, ಮುಲಾಜೆ ಇಲ್ಲ. ಜೈ ಶ್ರೀರಾಮ್, ಭಾರತ್ ಮಾತಾ ಕಿ ಜೈ.